ನಿನ್ನೆ ಬೆಳಗಾವಿದ ಕ್ಲಬ್ ರೋಡಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ಬರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೇರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಅಲ್ಲಿ ಇರುವುದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ಈ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಿದ್ದಾರೆ. ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಫ್ಐಆರ್ ನಲ್ಲಿ 4 ಆರೋಪಿದು ಹೆಸರು ನೀಡಲಾಗಿದೆ. ಈ ಶಿವಯ್ಯ, ಮಿತೇಶ್, ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್. ಈ 4 ಆರೋಪಿಗಳಲ್ಲಿ ಎಲ್ಲ 4 ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ. ಮಿತೇಶ್ ಬಡಿಗೇರ್ ಇವನು ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ. ಅವನು ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇದ್ದಾನೆ. ನಮ್ಮ ಪೊಲೀಸ್ ಗಾರ್ಡ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಘಟನೆ ಆಗಿದ್ದ 24 ಗಂಟೆ ಒಳಗಡೆನೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ್, ಎಸಿಪಿ ಕಡೆ ಬಾಜಾರ್ ಶ್ರೀ ಶೇಖರಪ್ಪ, ಎಸಿಪಿ ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ 4 ಆರೋಪಿಗೆ ಸಿಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಲ್ಲಿ ಇದು ಒಂದು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಈಗ ನಾವು ಈ ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರ ಪೊಲೀಸ್ ಕಸ್ಟಡಿ ತಗೋತೀವಿ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಇದರ ಬಗ್ಗೆ ಒಂದು ಡಿಟೇಲ್ ವಿಚಾರಣೆ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಈಗ ಸಿಕ್ಯೂರ್ ಆಗಿದ್ರೆ ಬರೀ 24 ಗಂಟೆ ಆಗಿದೆ. ಅವ್ರದ್ದು ಡಿಟೇಲ್ ಇಂಟ್ರೋಗೇಷನ್ ಮಾಡಿದ್ಮೇಲೆ ಯಾಕೆ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತದೆ. ಈಗ ಪೊಲೀಸ್ ಕಸ್ಟಡಿ ತಗೊಂಡು ಎಲ್ಲ ಇಂಟ್ರೋಗೇಷನ್ ಮಾಡಿಕೊಂಡು ನಾನು ಒಂದು ಪ್ರಿಮ್ಯಾಚ್ಯೂರ್ ಕಮೆಂಟ್ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಎಲ್ಲ ವಿವರವಾದ ತನಿಖೆ ಮಾಡಿಕೊಂಡು ಅದು ಮುಂದಿನ ದಿನಗಳಲ್ಲಿ ಅದನ್ನು ಕಾರಣ ಏನಿತ್ತು ಅದು ಕೊಡ್ತೀವಿ. ಇವು ಎಲ್ಲ ಪರಿಚಯ, ಎಲ್ಲರದು ಪರಿಚಯ ಇದೆ. ದೇ ನೋ ಈಚ್ ಅದರ್. ಅದು ಏನು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದು ಈಗ ಇಂಟ್ರೋಗೇಷನ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಧನ್ಯವಾದಗಳು. ಹೌದು ಹೌದು, ರವೀಂದ್ರ ಗದಾದಿ ಅವರು ಅಲ್ಲಿ ಇದ್ರು. ಅವರಿಗೆ ನೋಡ್ಕೊಂಡೇ ಇವರು ಆರೋಪಿಗಳು ಓಡಿಸೋಗಿದ್ದಾರೆ. ಇಲ್ಲಾಂದ್ರೆ ಇನ್ನೂ ಗಾಯಗಳು ಜಾಸ್ತಿ ಆಗೋದು ಸಾಧ್ಯತೆ ಇತ್ತು. ಈಗ ನಿನ್ನೆ ಇಂಜರ್ಡ್ ಆದವನೇ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಇದು ಇಲ್ಲಿಗಲ್ ಮೈನಿಂಗ್ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಎಲ್ಲ ಆಂಗಲ್ ಇಂದ ನಾವು ತನಿಖೆ ಮಾಡ್ತೀವಿ. ಅದರಲ್ಲಿ ಏನ್ ಆಕ್ಚುಲಿ ಕಾರಣ ಇದೆ. ಈಗ ನಾವು ವಿಕ್ಟಿಮ್ಗೆ ಕೂಡ ಜಾಸ್ತಿ ಮಾತಾಡಿಲ್ಲ. ಅವ್ರ ಪರಿಸ್ಥಿತಿ ಸೀರಿಯಸ್ ಇದೆ. ಈ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗಿದೆ. ಸಿಕ್ಯೂರ್ ಆಗಿದ್ದಾರೆ. ಈಗ ನಮ್ದು ಪ್ರೊಸೆಸ್ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡ್ತೀವಿ. ಧನ್ಯವಾದಗಳು.